ಮಧುಗಿರಿ ಮಧುಗಿರಿ ಪಟ್ಟಣದಲ್ಲಿ ಇಂದು ವಿಶ್ವ ಕರಡಿ ದಿನಾಚರಣೆ ಅಂಗವಾಗಿ ಅರಣ್ಯ ಇಲಾಖೆ ಹಾಗೂ ಸರ್ಕಾರಿ ಐಟಿಐ ಕಾಲೇಜಿನ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಪರಿಸರ ಸಂರಕ್ಷಣೆ ಹಾಗೂ ಕರಡಿಗಳ ರಕ್ಷಣೆಯ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳು ಭರ್ಜರಿ ಕಾಲ್ನಡಿಗೆ ಜಾಗೃತಿ ರ್ಯಾಲಿ ನಡೆಸಿದರು. ಪಟ್ಟಣದ ದಂಡಿನ ಮಾರಮ್ಮ ದೇವಸ್ಥಾನದಿಂದ ಆರಂಭವಾದ ರ್ಯಾಲಿ ತುಮಕೂರು ಗೇಟ್ವರೆಗೆ ಸಾಗಿದ್ದು, ವಿದ್ಯಾರ್ಥಿಗಳು ಕರಡಿಗಳ ಸಂರಕ್ಷಣೆ, ಅರಣ್ಯ ರಕ್ಷಣೆ ಹಾಗೂ ಪರಿಸರ ಕಾಪಾಡುವ ಕುರಿತು ಘೋಷಣೆಗಳನ್ನು ಕೂಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅರಣ್ಯ ಇಲಾಖೆಯ ಅಧಿಕಾರಿ ಸುರೇಶ್, ಕಾಡು ಜೀವಿಗಳು ಪ್ರಕೃತಿಯ ಸಮತೋಲನಕ್ಕೆ ಅತ್ಯಂತ ಅಗತ್ಯವಾಗಿದ್ದು, ಕರಡಿಗಳ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ತಿಳಿಸಿದರು. ಅರಣ್ಯ ನಾಶ ಮತ್ತು ಮಾನವ ಚಟುವಟಿಕೆಗಳ ಹೆಚ್ಚಳದಿಂದ ಕಾಡು ಪ್ರಾಣಿಗಳಿಗೆ ಅಪಾಯ ಎದುರಾಗುತ್ತಿರುವುದರಿಂದ ಪರಿಸರ ಸಂರಕ್ಷಣೆಯ ಬಗ್ಗೆ ಜನರು ಹೆಚ್ಚಿನ ಜಾಗೃತಿ ಹೊಂದಬೇಕು ಎಂದು ಅವರು ಹೇಳಿದರು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ನಡೆದ ಈ ಜಾಗೃತಿ ರ್ಯಾಲಿ ಸಾರ್ವಜನಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ, ಸರ್ಕಾರಿ ಐಟಿಐ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ಪರಿಸರ ಹಾಗೂ ಕಾಡುಜೀವಿಗಳ ರಕ್ಷಣೆಗೆ ಜನರಲ್ಲಿ ಅರಿವು ಮೂಡಿಸಲು ಸಹಕಾರಿಯಾಗಲಿವೆ ಎಂದು ಅಭಿಪ್ರಾಯ ವ್ಯಕ್ತವಾಯಿತು. ವಿಜ್ವಲ ಸುದ್ದಿ ವರದಿ ಹರೀಶ್, ಮಧುಗಿರಿ. ಎಲ್ಲ ಪ್ರಾಣಿಗಳಿಗೂ ಕೂಡ ಒಂದೊಂದು ದಿನಾಚರಣೆ ಇರ್ತದೆ. ಕರಡಿಯನ್ನು ಸಂರಕ್ಷಣೆ ಮಾಡೋದು ಕೂಡ ಇಲಾಖೆಯ ಉದ್ದೇಶವಾಗಿದ್ದು, ಜನರಿಗೆ ಸಾರ್ವಜನಿಕರಿಗೆ ಕರಡಿಯ ಮಹತ್ವ ಮತ್ತು ಕರಡಿಯಿಂದ ಯಾವ ರೀತಿ ಪರಿಸರಕ್ಕೆ ಉಪಯೋಗತೆ ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ಮೂಡಿಸೋಕ್ಕೋಸ್ಕರ ಈ ಒಂದು ಜಾಥಾವನ್ನು ಹಮ್ಮಿಕೊಂಡು ಮತ್ತು ನಂತರ ಕಾಲೇಜಿನಲ್ಲಿ ಮಕ್ಕಳಿಗೆ ನಾವು ಕರಡಿಯ ಮಹತ್ವವನ್ನು ತಿಳಿಸ್ತೀವಿ. ಕರಡಿ ಪರಿಸರದಲ್ಲಿ ಸಮತೋಲನವನ್ನು ಮಾಡೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾವ ರೀತಿ ಅಂದರೆ ಹುತ್ತವನ್ನು ಮಾಡ್ತಾ ಇರ್ತಕ್ಕಂಥ ಮಣ್ಣನ್ನು ಅಗೆದು ಅದು ಮಣ್ಣು ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹುತ್ತುಗಳು ಜಲ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇದರಿಂದ ನಮಗೆ ಮಣ್ಣು ಸವಕಳಿಯಾಗೋದು ತಪ್ಪಿ ಮತ್ತು ಮಳೆಯಿಂದ ಬಿದ್ದಂಥ ನೀರು ಭೂಮಿಯಲ್ಲಿ ನೀರು ಇಂಗಿ ನಮಗೆ ಪರಿಸರ ಸಂರಕ್ಷಣೆ ಆಗುವ ನಿಟ್ಟಿನಲ್ಲಿ ಕರಡಿಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಮತ್ತು ಈ ಗೆದ್ದಲುಗಳು ಜಾಸ್ತಿ ಆಗಿಬಿಟ್ಟು ರೈತರ ಅಕ್ಕಪಕ್ಕ ಜಮೀನುಗಳಿಗೆ ಬೆಳೆಯನ್ನು ಹಾನಿಯಾಗೋದನ್ನು ಕೂಡ ಕರಡಿಗಳು ಗೆದ್ದಲನ್ನು ತಿನ್ನುವುದರ ಮುಖಾಂತರ ಆ ಹಾನಿಯನ್ನು ತಪ್ಪಿಸ್ತದೆ. ಹೀಗೆ ಅನೇಕ ವಿಧದಲ್ಲಿ ಕರಡಿ ನಮ್ಮ ಪರಿಸರಕ್ಕೆ ಪೂರಕವಾಗಿದೆ. ಈ ನಿಟ್ಟಿನಲ್ಲಿ ನಾವು ಕರಡಿಯನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಅದನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಕರಡಿಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ.